2025ನೇ ಸಾಲಿನ ಮೂರನೇ ಉತ್ತರ ಕೀಯಾಗಿದೆ. ಇಲ್ಲಿ 6 ಬಹುವಾಕ್ಯ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘ ಸ್ವರಗಳ ಸಂಖ್ಯೆ 7 ಅಂತ ಬರೀಬೇಕು. ಸೆಕೆಂಡ್ ಕ್ವಶನ್, ಬಲ್ಲನೆಂದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ, ಲೋಪ ಸಂಧಿ. ಮೂರನೇ ಪ್ರಶ್ನೆ, ಹಾಡಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ, ವಿದ್ಯಾರ್ಥಕ. ನಾಲ್ಕನೇ ಪ್ರಶ್ನೆ, ಬೆಟ್ಟದಾವರಿ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ, ತತ್ಪುರುಷ ಸಮಾಸ. ಐದನೇ ಪ್ರಶ್ನೆ, ಸಂಧ್ಯಾ ಪದದ ತದ್ಭವ ರೂಪ ಡಿ ಸಂಜೆ. ಆರನೇ ಪ್ರಶ್ನೆ, ಓಟ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಬರೀಬೇಕು. ಆಪ್ಷನ್ ಬಿ, ಕೃದಂತ ಭಾವನಾಮ. ಏಳನೇ ಪ್ರಶ್ನೆ, ಬೇಗ ಬೇಗ. ಇವು ಸಂಬಂಧಿ ಪದಕ್ಕೆ ಸರಿಯಾದ 3 ಪದಗಳ ಸಂಬಂಧಕ್ಕೆ ಸೇರಿದಂತೆ ಬರೀಬೇಕು. ಏಳನೇ ಪ್ರಶ್ನೆ, ಧೀರಶೂರ ಪದಕ್ಕೆ ಏನು ಸರಿಯಾಗುತ್ತೆ ಅದನ್ನು ನೀವು ಬರೀಬೇಕು. ಅದೇ ರೀತಿ 4 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಇಲ್ಲಿ ನಿಮ್ಗೆ ಯಾವುದು ನೋಡಿ ಸರಳ ಆಗುತ್ತಲ್ಲ ಅದನ್ನು ನೀವು ಬರೀಬೇಕು. ಇಲ್ಲಿ ಒಂದೊಂದು ವಾಕ್ಯದಲ್ಲಿ 7 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈ ರೀತಿಯಾಗಿ ನೀವು ಬರೆದರೆ ನಿಮಗೆ ಒಂದೊಂದು ಅಂಕಗಳು ದೊರೆಯುತ್ತೆ. 104 ವಾಕ್ಯಗಳಿಗೆ ಉತ್ತರಿಸಿ ಅಂತ 2 ವಾಕ್ಯದ 10 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇವು ಗದ್ಯ, ಪದ್ಯ, ಪೂರಕ ಪಾಠದಿಂದ ಕೇಳಿರುವಂಥ ಪ್ರಶ್ನೆಗಳಿವೆ. ಇಲ್ಲ ಇವನ್ನೆಲ್ಲ ನೀವು ನೋಡಿಕೊಂಡು ಹೋಗಿ ಇದೇ ರೀತಿಯಾಗಿ ಅಲ್ಲಿ ಬರೀಬೇಕು. ನಿಮ್ಮ ವಾಕ್ಯದಲ್ಲಿ ಬರೆದರೂ ಸಹ ನಿಮಗೆ 2 ಅಂಕಗಳು ದೊರೆಯುತ್ತೆ. ಆದರೆ ವ್ಯಾಕರಣಾಂಶ ಅದೇ ಆಗಿರಬೇಕು. ಇದು ಪದ್ಯ, ಗದ್ಯ, ಇದು ಪೂರಕ ಪಾಠದಿಂದ ಬಂದಿರುವಂಥ ಪ್ರಶ್ನೆಗಳಿವೆ. ಭಗತ್ ಸಿಂಗನ ಗಾಂಧೀಜಿಯವರು ಹೇಳಿದ ಮಾತುಗಳನ್ನು ಹೇಳಿ ಅಂತಂದರೆ, ವಿಜ್ಞಾನ ಅಜ್ಞಾನಿಗಳ ಅಕ್ಕ ಮಹಾದೇವಿ ಅಭಿಪ್ರಾಯಗಳು, ಗುಣಗಳನ್ನು ಪಟ್ಟಿ ಮಾಡಿ ಅಂತ ಈ ರೀತಿಯಾಗಿ ಕೇಳಿದ್ದಾರೆ. ಇಲ್ಲಿ ಕವಿಗಳ ಪರಿಚಯ ಕೇಳಿದ್ದಾರೆ. ಜನ್ಮಸ್ಥಳ, ಕಾಲ, ಕೃತಿ ಬಿರುದು ಹಾಗೂ ವ್ಯಾಖ್ಯಾರೂಪಕ್ಕೆ ಬರೆಯುವುದನ್ನು ಎಲ್ಲ ಸೇರಿ 3 ಅಂಕದ ಪ್ರಶ್ನೆ ಆಗಿದೆ. ದೇವನೂರು ಮಹಾದೇವ ಅವರು ಮತ್ತು GS ಶಿವರುದ್ರಪ್ಪನವರ ಬಗ್ಗೆ ಕೇಳಿದ್ದಾರೆ. ಇದು ಪ್ರಸ್ತಾರ ಹಾಕಿ ಛಂದಸ್ಸನ್ನು ಹೆಸರಿಸುವುದಾಗಿದೆ. 3 ಅಂಕದ ಒಂದು ಛಂದಸ್ಸಾಗಿರುತ್ತೆ ಮತ್ತು ಒಂದು ಅಲಂಕಾರನ ಕೇಳಿರ್ತಾರೆ. 3 ಅಂಕದ ಒಂದು ಅಲಂಕಾರವನ್ನು ಬರೆಯಬೇಕು. ಒಂದು ಗಾದೆಯನ್ನು ಕೇಳಿದ್ದಾರೆ. ಗಾದೆಯು ಸಹ 3 ಅಂಕದಾಗಿದೆ. ಸಂದರ್ಭ ಸಹಿತ ವಿವರಿಸಿ ಅಂತ ಒಂದು ಕೇಳಿದ್ದಾರೆ. 6 ಸಂದರ್ಭ ಸಹಿತ ಪ್ರಶ್ನೆಗಳಿರುತ್ತೆ. ಇಲ್ಲಿ ಆಯ್ಕೆ, ಸಂದರ್ಭ, ಸ್ವಾರಸ್ಯ ಎಲ್ಲ ಸೇರಿ 3 ಅಂಕದ ಒಂದು ಪ್ರಶ್ನೆ ಆಗಿದೆ. ಇದು ಗದ್ಯ, ಪದ್ಯ ಮತ್ತು ಪೂರಕ ಪಾಠದಿಂದ ಬಂದಿರುವಂತಹ ಪ್ರಶ್ನೆಗಳಿವೆ. ಒಂದು ಪದ್ಯವನ್ನು ಕೇಳಿರ್ತಾರೆ. ಪದ್ಯ ಸಹ 4 ಅಂಕದ ಒಂದು ಪದ್ಯ ಆಗಿರುತ್ತೆ. ಯಾವುದಾದ್ರೂ 2 ಪದ್ಯಗಳಲ್ಲಿ ಒಂದನ್ನು ಬರೆಯುವುದು. ಇದೊಂದು ಪದ್ಯ ಭಾಗವನ್ನು ಓದಿಕೊಂಡು ಸಾರಾಂಶವನ್ನು ಬರೆಯೋದಾಗಿರುತ್ತೆ. 4 ಅಂಕದ ಪ್ರಶ್ನೆ ಇದು. ಈ ರೀತಿಯಾಗಿ ಬರೀಬೇಕು. ನೀವು ಬರೆದರೆ ಪೂರ್ಣವಾಗಿ 4 ಅಂಕಗಳು ದೊರೆಯುತ್ತೆ. ಇಲ್ಲಿ 8-10 ವಾಕ್ಯದಲ್ಲಿ ಉತ್ತರಿಸಿ ಅಂತ 2 ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಒಂದು ಗದ್ಯ ಮತ್ತು ಒಂದು ಪದ್ಯ ಭಾಗದಿಂದ. ನಿಮಗೆ ಯಾವುದು ನೋಡಿಕೊಂಡು ನೀವು ಈ ರೀತಿಯಾಗಿ ಬರೆದರೆ ನಿಮಗೆ ಪೂರ್ಣವಾಗಿ 8 ಅಂಕಗಳು ದೊರೆಯುತ್ತವೆ. ಈ 42ನೇ ಪ್ರಶ್ನೆ, ಹಕ್ಕಿ ಹಾರುತ್ತಿದೆ ನೋಡಿದರೆ ಪದ್ಯ ಭಾಗದಿಂದ ಕೇಳಿರುವಂಥ ಪ್ರಶ್ನೆ. ಸಾರಾಂಶ ಇಲ್ಲಿಗೆ ಸಾರಾಂಶ ಬರೆದರೆ ನಡೆಯುತ್ತೆ. ಗದ್ಯ ಭಾಗವನ್ನು ಓದಿಕೊಂಡು ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. 2 ಪ್ರಶ್ನೆಗಳನ್ನು ನೀವು ಬರೀಬೇಕು. ಈ ಗದ್ಯವನ್ನು ಓದಿಕೊಂಡು ಕೊಟ್ಟಿರುವ 2 ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು. ನೀಡಿದಾಗ 4 ಅಂಕಗಳು ದೊರೆಯುತ್ತೆ. ಒಂದು ಪ್ರಶ್ನೆ 2 ಅಂಕವಾಗಿರುತ್ತೆ. ಒಂದು ಪತ್ರವನ್ನು ಕೊಟ್ಟಿರ್ತಾರೆ. 5 ಅಂಕದ ಒಂದು ಪತ್ರವನ್ನು ಓದಿಕೊಂಡು ವ್ಯಾವಹಾರಿಕ ಪತ್ರ ಆಗಿರುತ್ತೆ. ಒಂದು ಸಾಂಬಂಧಿಕ ಪತ್ರ, ಇಂದ ಸಂಬೋಧನೆ, ವಿಷಯ, ಪತ್ರದ ಒಡಲು, ಭಾಷಾ ಶೈಲಿ ಹಾಗೂ ವಂದನೆಯೊಂದಿಗೆ ಮುಕ್ತಾಯ ಎಲ್ಲ ಸೇರಿ 5 ಅಂಕದಾಗಿದೆ. ಒಂದು ಖಾಸಗಿ ಪತ್ರ, ಅದರ ಬದಲಿಗೆ ಪ್ರಬಂಧವನ್ನು ಬರೆಯುವುದಾಗಿರುತ್ತೆ. ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಶಾಲೆಗಳಲ್ಲಿ ಮೌಲ್ಯದ ಶಿಕ್ಷಣದ ಮಹತ್ವ, ಒಟ್ಟು 5 ಅಂಕದ ಪ್ರಬಂಧ.